ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಬಿಜೆಪಿ ಸರ್ಕಾರವನ್ನ ವ್ಯಂಗ್ಯ ಮಾಡ್ತಿರೋ ಒಂದು ಕ್ರಾಂತಿ. ಕೌಶಲ್ಯಕ್ಕೆ ತಕ್ಕಂತೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ, ನಿಷ್ಕ್ರಿಯ ಆಗಿದೆ, ನಾಪತ್ತೆ ಆಗಿದೆ, ಮೌನವಾಗಿದೆ. ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಿಸಿ ಅಥವಾ ಅವ್ರನ್ನ ವಜಾ ಮಾಡಿ ಅಂದ್ರೂ ಕೂಡ ಮೋದಿ ಅವರು ತುಟಕ್ ಪಿಟಕ್ ಅಂತ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದೆ, ಆಕ್ಚುಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಇವಾಗ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ದೇಶದ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಗೆ ಅಥವಾ ಬಿಜೆಪಿಗೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥದ್ದು ಏಕೈಕ ಪಕ್ಷ, ಅದು ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಾಕ್ರೋಚ್ ಜನತಾ ಪಾರ್ಟಿ ಕಳೆದ ಒಂದು ವಾರದಿಂದ ದೇಶದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ರಾಜ್ಯದಲ್ಲಿ ಏನಾದರೂ ರಾಜಕೀಯವಾಗಿ ಬದಲಾವಣೆಗಳು ಕಾಣುತ್ತಾ, ಕಾಕ್ರೋಚ್ ಜನತಾ ಪಾರ್ಟಿಯಿಂದಾಗಿ ಏನಾದರೂ ಬದಲಾವಣೆಗಳು ಆಗುತ್ತಾ ದೇಶದಲ್ಲಿ, ಇಂಥದ್ದೊಂದು ದೊಡ್ಡ ಚರ್ಚೆ ಸದ್ಯ ಈಗ ರಾಜ್ಯ ರಾಜಕಾರಣದಲ್ಲೂ ಕೂಡ ಆಗ್ತಿರುವಂಥದ್ದು, ದೇಶ ವಿದೇಶಗಳಲ್ಲೂ ಕೂಡ ಇದು ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಕಾಂಗ್ರೆಸ್ಸಿನ ವಕ್ತಾರದಂತಹ ನಟರಾಜ್ ಗೌಡ ಅವರು ಕರ್ನಾಟಕ ಟಿವಿ ಒಂದಿಗಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನೀವು ನೋಡ್ತಾ ಇದ್ದೀರಿ, ಹೋಗ್ತಾ ಏನು ಸಾಕಷ್ಟು ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ. ಕಳೆದ ಒಂದು ವಾರದಿಂದನೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿದೆ ಸದ್ದು. ಏನು ಹೇಳಲಿಕ್ಕೆ ಬಯಸಿ, ಇದು ಒಂದು ರೀತಿಯಾಗಿ ಹೊಸ ಪಕ್ಷವಾಗಿ ಹುಟ್ಟುವಂಥದ್ದು ಅಥವಾ ಇದರಿಂದ ಏನಾದ್ರು ರಾಜಕೀಯ ಬದಲಾವಣೆಗಳೇನಾದ್ರು ಆಗುತ್ತಾ, ಹೊಸ ಆವಿಷ್ಕಾರ ಏನಾದರೂ ಆಗುತ್ತಾ, ಏನು ಹೇಳ್ತೀರಿ? ನೋಡಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಈ ದೇಶದ ಬಿಜೆಪಿ ಸರ್ಕಾರವನ್ನು ವ್ಯಂಗ್ಯ ಮಾಡ್ತಿರೋ ಒಂದು ಕ್ರಾಂತಿ, ಆಂದೋಲನ, ಇಂಟರ್ನೆಟ್ ಕ್ರಾಂತಿ ಅಂತ ಹೇಳ್ಬೋದು ಇದಕ್ಕೆ. ಯಾವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ದೇಶದ ಯುವಜನತೆಯನ್ನು ಕಾಕ್ರೋಚ್ಗಳು, ಪ್ಯಾರಾಸೈಟು, ಅವರು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ, ದೇಶಕ್ಕೆ ಅವರಿಂದ ಆಪತ್ತಿದೆ, ಈ ಥರ ಅವರು ಹೇಳಿಕೆ ಕೊಟ್ಟಾಗ ಒಂದು ಆಕ್ರೋಶ, ಯಾಕಂದರೆ ಯುವಕರಲ್ಲಿ ಆಕ್ರೋಶ ಇದೆ. ಯಾಕಂದರೆ ಯುವಕರಿಗೆ ಅವರ ಕೌಶಲ್ಯಕ್ಕೆ ತಕ್ಕಂತೆ, ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ, ಸಿಕ್ಕಿರೋ ಉದ್ಯೋಗದಲ್ಲಿ ಅವರ ಆದಾಯ ಹೇಳ್ಕೊಳ್ಳೋ ಮಟ್ಟಿಗಿಲ್ಲ. ಈ ದೇಶದಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ನೀಟ್ ಏನು ಪೇಪರ್ ಲೀಕಿಂದ 23 ಲಕ್ಷ ಜನ ಯುವಕರು, ವಿದ್ಯಾರ್ಥಿಗಳು ಖಿನ್ನತೆಗೊಳಗಾಗಿದ್ದಾರೆ, ಅವರ ಕುಟುಂಬದವರಿಗೆ ಆಘಾತ ಆಗಿದೆ. ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಅದಕ್ಕೆ ಚಕಾರ ಎತ್ತಾ ಇಲ್ಲ. ಈ ಥರ ಹಲವಾರು ಸಮಸ್ಯೆಗಳ ವಿರುದ್ಧ ಅವರು ಒಂದು ಧ್ವನಿ ಎತ್ತಿದ್ದಾರೆ. ಆ ಆಂದೋಲನನೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಕ್ರಾಂತಿ ಮಾಡ್ತಾ ಇದೆ, ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೆ ಅಥವಾ ಸರ್ಕಾರಗಳಿಗೆ ಪ್ರಶ್ನೆ ಮಾಡ್ತಾ ಇದೆ. ಆ ಪ್ರಶ್ನೆಗಳಿಗೆ ಸಂವೇದನಾಶೀಲತೆಯಿಂದ ಉತ್ತರ ಕೊಡಬೇಕಾದ ಮೋದಿ ಸರ್ಕಾರ ನಿಷ್ಕ್ರಿಯ ಆಗಿದೆ, ನಾಪತ್ತೆ ಆಗಿದೆ, ಮೌನವಾಗಿದೆ. ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸಿ ಅಥವಾ ಅವ್ರನ್ನ ವಜಾ ಮಾಡಿ ಅಂದರೂ ಕೂಡ ಮೋದಿಯವರು ತುಟಕ್ ಪಿಟಕ್ ಅಂತ ಇಲ್ಲ. ಮೋದಿಯವರು ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಕಿವಿಗೆ ಹತ್ತಿ ಇಕ್ಕೊಂಡಿದ್ದಾರೆ, ಮೂಗರಾಗಿದ್ದಾರೆ, ಕಿವುಡರಾಗಿದ್ದಾರೆ ಮತ್ತು ಕುರುಡರಾಗಿದ್ದಾರೆ ನರೇಂದ್ರ ಮೋದಿಯವರು. ಆ ನಿಟ್ಟಿನಲ್ಲಿ ಇದೊಂದು ಆಕ್ರೋಶ, ಜನಾಕ್ರೋಶ ಆಗಿದೆ. ಆಮೇಲೆ ಇದು ಸ್ವಾಭಾವಿಕವಾಗಿ ಆಳುವ ಸರ್ಕಾರಗಳನ್ನು ಪ್ರಶ್ನೆ ಮಾಡುವಂಥ ಒಂದು ಆಂದೋಲನ. ಈಗ ನೀವು UPA ಸರ್ಕಾರ ಇದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅಂತ ಒಂದು ಮೂವ್ಮೆಂಟ್ ಬಂತು. ಅದು ಕೆಲವು ಸಮಂಜಸವಾದ ಪ್ರಶ್ನೆಗಳಿದ್ದು ಅದರೊಳಗೆ, ಆದರೆ ಅಸತ್ಯಗಳು ಜಾಸ್ತಿ ಇತ್ತು, ಸಂಚು ಜಾಸ್ತಿ ಇತ್ತು. ಆದರೆ ಇದು ಕ್ರಾಂತಿ ಆಗ್ತಾ ಇರೋದು ಇಂಟರ್ನೆಟ್ಟಲ್ಲಿ. ಇದೊಂದು ಬಹಿರಂಗವಾಗಿ ಜನಸಾಮಾನ್ಯರು ಒಟ್ಟಿಗೆ ಕೂಡಿ ಏನಾರೋ ಒಂದು ಆಂದೋಲನ ಮಾಡ್ತಾರೋ ಇಲ್ವೋ, ಅದು ಆ ಬದಲಾವಣೆ ಆಗುತ್ತೋ ಇಲ್ವೋ ಅದು ಸಾಧ್ಯ ಆಗೋದಿಲ್ಲ ಹೇಳಲಿಕ್ಕೆ. ಆದರೆ ಹೇಳ್ತಿರ್ತಕ್ಕಂಥ ಪ್ರಶ್ನೆಗಳು, ಅವ್ರು ಕೇಳ್ತಿರ್ತಕ್ಕಂಥ ಯುವಜನತೆ ಹೇಳ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಸರ್ಕಾರ ಮೌನವಾಗಿದೆ. ಅದೇ ಒಂದು ದುರಂತ. ಅಲ್ಲ, ಇದೆಲ್ಲ ನೋಡ್ತಾ ಇದ್ದರೆ BJP ಸರ್ಕಾರವನ್ನು ಕಟ್ಟು ಹಾಕಲಿಕ್ಕೆ ಅಥವಾ BJP ಸರ್ಕಾರದ ವಿರುದ್ಧ ಹುಟ್ಟು ಹಾಕಿದಂತಹ ಅಥವಾ ಸೃಷ್ಟಿಯಾದಂತಹ ಇದೊಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅನ್ಸುತ್ತಾ ನಿಮಗೆ? ಏನು ಹೇಳ್ತೀರಿ? ಹೌದು, ಖಂಡಿತವಾಗಿ. ಈಗ CJI ಯಾವಾಗ ದೇಶದ ಯುವಜನತೆಯನ್ನು ಕಾಕ್ರೋಚ್ಗಳಿಗೆ ಹೋಲಿಸಿದ್ರು, ಆವಾಗಲೇ ಅವ್ರಿಗೊಂದು ಆಕ್ರೋಶ ಬಂದದೆ ಅಂದರೆ, ಹೌದು ನಾವು ಕಾಕ್ರೋಚ್ಗಳಾಗಿದ್ದೇವೆ. ಯಾಕಂದರೆ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ, ಆ್ಯಕ್ಚುಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಇವಾಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳು, ಹೌದು, ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಅವಮಾನ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಅವಮಾನ ತಲೆ ತಗ್ಗಿಸ್ತಾ ಇದೆ ದೇಶದಲ್ಲಿ. ಆದರೆ ಕೇಂದ್ರ ಸರ್ಕಾರ ಆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕಿದೆ. ದೇಶದಲ್ಲಿ ಸಮಸ್ಯೆಗಳಿದ್ದಾವೆ, ಜಟಿಲವಾದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ, ಅದು ಇಲ್ಲಿವರೆಗೂ ಕೊಡ್ತಾ ಇಲ್ಲ. ನರೇಂದ್ರ ಮೋದಿಯವರು ವಿಶ್ವ ಪರ್ಯಟನೆ ಮಾಡ್ತಾರೆ, ಪ್ರಪಂಚದ ಎಲ್ಲ ಕಡೆ ಹೋಗ್ತಾರೆ. ಆದರೆ ಬಂಡವಾಳ ಹೂಡಿಕೆ ದೇಶಕ್ಕೆ ಬರ್ತಾ ಇದೆಯಾ? ಖಂಡಿತವಾಗಿ ಬರ್ತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆಯಾ? ಖಂಡಿತವಾಗಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಕಾರ್ಮಿಕರು ತಮ್ಮ ಆದಾಯ ಕಡಿಮೆ ಆಗ್ತಾ ಇದೆ, ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ.
ರೈತರು ತಮ್ಮ ಆದಾಯ ಕಡಿಮೆ ಆಗ್ತಾ ಇದೆ, ನಮ್ಮ ಉಳುಮೆ ಬಿತ್ತನೆಯ ವೆಚ್ಚ ಜಾಸ್ತಿ ಆಗ್ತದೆ ಅಂತ ಅವರು ಕಣ್ಣೀರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ತಮಗೆ ಕ್ವಾಲಿಟಿಯ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಶಿಕ್ಷಣ ಸಿಕ್ಕಿದ್ರು ಉದ್ಯೋಗ ಸಿಗ್ತಾ ಇಲ್ಲ ಅಂತ ಅವ್ರು ಕಣ್ಣೀರಾಗ್ತಾ ಇದ್ದಾರೆ. ಈ ದೇಶದ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಕೇವಲ ಹೆಡ್ಲೈನ್ಸ್ ಮ್ಯಾನೇಜ್ ಮಾಡೋ ಮುಖಾಂತರ, ಮೀಡಿಯಾ ಮ್ಯಾನೇಜ್ ಮಾಡೋ ಮುಖಾಂತರ, ವಿದೇಶಗಳಿಗೆ ಹೋಗಿ ಸುಮ್ಮನೆ ನಾನು ವಿಶ್ವಗುರು ಅಂತ ಹೇಳ್ಕೊಳ್ಳೋ ಮುಖಾಂತರ, ಅಲ್ಲಿ ರಾಕ್ ಸ್ಟಾರ್ ಇವೆಂಟ್ಗಳನ್ನ ಮಾಡೋ ಮುಖಾಂತರ, ಅಲ್ಲಿನ ಜನಗಳನ್ನ ಒಟ್ಟಾಗಿ ಸೇರಿಸಿ ಮೋದಿ ಮೋದಿ ಅಂತ ಕೂಗಿಸೋ ಮುಖಾಂತರ ಏನಾದ್ರು ಸಮಸ್ಯೆ ಪರಿಹಾರ ಆಗ್ತದಾ? ಆಗೋದಿಲ್ಲ. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಒಂದು ಏನು ವೇದಿಕೆ ಮಾಡ್ಕೊಂಡಿದ್ದಾರೆ, 2 ಕೋಟಿ ಜನ ವಿತಿನ್ 5 ಡೇಸಲ್ಲಿ ಅದಕ್ಕೆ ಫಾಲೋವರ್ಸ್ ಆಗಿದ್ದಾರೆ ಆ ಇನ್ಸ್ಟಾಗ್ರಾಮ್ಗೆ. ಸೊ ಅಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆಗಳಿದ್ದಾವಲ್ಲ, ಮೂಲಭೂತ ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ. ಕೊಡ್ತಾ ಇಲ್ಲ. ಅದೇ ದುರಂತ ಇರೋದು. ಅದು ಈ ಆಂದೋಲನ ಇದೆಯಲ್ಲ, ಈ ಸೋಷಿಯಲ್ ಮೀಡಿಯಾದ ಆಂದೋಲನ ಯಾವ ರೀತಿಯ ಟರ್ನ್ ಬೇಕಾದ್ರೂ ತಗೋಬೋದು. ಯುವಕರು ಎಚ್ಚೆತ್ಕೊಂಡಿದ್ದಾರೆ, ಜೆನ್ಜಿ ಎಚ್ಚೆತ್ಕೊಂಡಿದ್ದಾರೆ, ಅವರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಅವರು ತಕ್ಕನಾದಂತಹ ಶಿಕ್ಷೆ ಕೂಡ ಕೊಡೋ ಕೆಪಾಸಿಟಿ ಆ ಯುವಕರಿಗಿದೆ. ಓಕೆ. ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ ನಾವು ಭಾಳ ಮುಖ್ಯವಾಗಿ ದೇಶವನ್ನು ಗಮನ ಸೆಳೆದಿರುವಂಥದ್ದು ತಮಿಳುನಾಡಲ್ಲಿ ಒಂದೇ ಟರ್ಮಲ್ಲಿ TVK ಪಕ್ಷ ಈಗ ಅಧಿಕಾರ ಬಂದಿರುವಂಥದ್ದು, ವಿಜಯ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಬೆನ್ನಲ್ಲೇ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಮತ್ತೊಂದು ಇತಿಹಾಸ ಅಥವಾ ಮತ್ತೊಂದು ಸಂಚಲನ ಸೃಷ್ಟಿ ಆಗುತ್ತಾ ಅನ್ನುವಂಥದ್ದು ಎಲ್ಲ ಯುವಕರಿಗೆ ಇರುವಂಥದ್ದು. ಇದನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಬೋದು ಯುವಕರು ಅನ್ನುವಂಥದ್ದು, ಒಳ್ಳೆ ಹಾದಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಅನ್ನುವಂಥದ್ದು? ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ಏನು ಬದಲಾವಣೆ ಆಗುತ್ತೆ ಅನ್ನೋದು ನನಗೇನು ಆ ಥರ ಅನಿಸ್ತಾ ಇಲ್ಲ. ಅದೊಂದು ಆಂದೋಲನ ಅಂತ ಹೇಳ್ಬೋದು. ಅದೊಂದು ಸಮಸ್ಯೆಗಳನ್ನು ಗಮನ ಸೆಳೀಲಿಕ್ಕೆ, ಸರ್ಕಾರದ ಗಮನ ಸೆಳೀಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂತಹ ಸೋಷಿಯಲ್ ಮೀಡಿಯಾ ಕ್ರಾಂತಿ ಅಂತೇಳಿ ಅವೇರ್ನೆಸ್ ಅಂತ ಹೇಳ್ಬೋದು. ಅದು ಪ್ರಶ್ನೆಗಳನ್ನ ಕೇಳೋ ಒಂದು ಪ್ಲ್ಯಾಟ್ಫಾರ್ಮು, ಯುವಜನತೆಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಆದರೆ ತಮಿಳ್ನಾಡಲ್ಲಾದಂಥದ್ದು ಏನು, ತಮಿಳ್ನಾಡಲ್ಲಿ DMK ಮೇಲೆ ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಇತ್ತು. AIDMKನ ಜನ ತಿರಸ್ಕಾರ ಮಾಡ್ತಾಯಿದ್ರು. ಯಾಕಂದರೆ AIDMK BJPಯ ಕಾಲು ಕೆಳಗಡೆ ಇದೆ ಅಂತ ಜನಗಳಿಗೆ ಅನ್ನಿಸ್ತಾ ಇತ್ತು. ತ್ರಿಭಾಷಾ ಸೂತ್ರವನ್ನು ಏರ್ತಾರೆ, ನಮ್ಮಲ್ಲಿ ಹಿಂದಿ ಏರಿಕೆ ಮಾಡ್ತಾರೆ, ಸಂಸ್ಕೃತ ಏರಿಕೆ ಮಾಡ್ತಾರೆ ಅನ್ನೋ ಭಾವನೆ ತಮಿಳ್ನರಿಗೆ ಇತ್ತು. ತಮಿಳು ಕೇಂದ್ರಿತ ರಾಜಕಾರಣವೆಲ್ಲ ಬಿಟ್ಟು ಹೋಗ್ತದೆ, ದ್ರಾವಿಡ ಚಳುವಳಿಯ ರಾಜಕಾರಣ ಬಿಟ್ಟು ಹೋಗ್ತದೆ ಅನ್ನೋ ಭಯ ಅವ್ರಿಗಾಯಿತು. ನಾಗಪುರದ ರಾಜಕಾರಣ ಬರುತ್ತೆ ಅನ್ನೋ ಭಯ ಬಂತು. ಅದಕ್ಕಾಗಿ ಅವರು ಅದನ್ನು AIDMK ತಿರಸ್ಕಾರ ಮಾಡಿದ್ರು. ಆ್ಯಕ್ಚುಲಿ DMK ಬದಲಾಗಿ AIDMK ಆಗ್ತಾಯಿದ್ರು. ಆಲ್ಟರ್ನೇಟಿವ್ ಅದೇ ಇದ್ದಿದ್ದು. ಆದರೆ ಎರಡನ್ನೂ ತಿರಸ್ಕಾರ ಮಾಡಬೇಕಾದಾಗ ಯಾವುದಾದ್ರು ಒಂದು ಆಪ್ಷನ್ ಇತ್ತ, 3ನೇ ಆಪ್ಷನ್ TVK ಕಾಣ್ತು. ಸೊ ಹಾಗಾಗಿ TVKಗೆ ಇಂಥ ಅಭೂತಪೂರ್ವವಾದ ಜನಬೆಂಬಲ ಸಿಕ್ಕಿದೆ. ಇಲ್ಲಿ ದೇಶದಲ್ಲಿ ಏನಾಗಿದೆ ಅಂದ್ರೆ, ಈಗ ಇಲ್ಲ ನಾವು ಬಲಪಂಥೀಯ ಪಕ್ಷಗಳಿಗೆ ಹಾಕಬೇಕು, ಇಲ್ಲ ಎಡಪಂಥೀಯ ಪಕ್ಷಗಳಿಗೆ, ಇಲ್ಲ ಕಾಂಗ್ರೆಸ್ಗೆ ಹಾಕಬೇಕು. ಇಡೀ ದೇಶದಲ್ಲಿ 99 ಸೀಟ್ಗಳನ್ನ ಪಡ್ಕೊಂಡು 20% ಮತಗಳನ್ನ ಪಡ್ಕೊಂಡು ಏಕೈಕ ವಿಕಲ್ಪ ಆಗಿರೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಬೇರೆ ಎಲ್ಲ ರಾಜಕಾರಣಿಗಳು ಸೋತ್ಬಿಟ್ರು. ಅರವಿಂದ್ ಕೇಜ್ರಿವಾಲ್ ಸೋತರು, ಮಮತಾ ಬ್ಯಾನರ್ಜಿ ಸೋತರು, ಸ್ಟಾಲಿನ್ ಸೋತರು, ಮುಲಾಯಂ ಸಿಂಗ್ ಯಾದವ್ ಸೋತರು, ಅಖಿಲೇಶ್ ಯಾದವ್ ಸೋತರು. ಈಗ ಬಿಹಾರದಲ್ಲಿ ಲಾಲು ಇಲ್ಲ ಅಥವಾ ನಿತೀಶ್ ಇಲ್ಲ, ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಜಾಯ್ನ್ ಆಗಿದ್ದಾರೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಗೆ ಅಥವಾ BJPಗೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥದ್ದು ಏಕೈಕ ಪಕ್ಷ, ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್. ಇನ್ನು ಮಿಕ್ಕಿದಂತಹ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಕ್ರಾಂತಿಗಳೆಲ್ಲ ಮತಗಳಾಗಿ ಅಥವಾ ರಾಜಕೀಯ ಪಕ್ಷಗಳಾಗಿ ಬದಲಾವಣೆ ಆಗೋ ಸಾಧ್ಯತೆ ಕಡಿಮೆ ಇದೆ. ಆದರೆ 2029ಗೆ ಒಂದು ನಿಜವಾದ ದೇಶದಲ್ಲಿ ಒಂದು ಬದಲಾವಣೆ ಆಗುತ್ತೆ, ಮನ್ವಂತರ ಆಗುತ್ತೆ. ಈ ಕೇಂದ್ರ ಸರ್ಕಾರ, ಮೋದಿ ನಾನು ವಿಶ್ವಗುರು ಅಂದ್ಕೊಂಡು ಯಾವ ರೀತಿಯಾಗಿ ಬೀಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಜನಗಳ ಆಕ್ರೋಶಕ್ಕೆ ಗಮನ ಕೊಡ್ತಾ ಇಲ್ಲ, ಪ್ರಶ್ನೆಗಳಿಗೆ ಕಿವಿ ಕೊಟ್ಟು ಆಲಿಸ್ತಾ ಇಲ್ಲ, ಅದಕ್ಕೆ ಉತ್ತರವನ್ನು 2029ರಲ್ಲಿ ಕೊಡ್ತಾರೆ. ಓಕೆ. ಕಾಕ್ರೋಚ್ ಜನತಾ ಪಾರ್ಟಿಯ ದೇಶ ಮತ್ತು ಅವರ ಪ್ರಣಾಳಿಕೆ ನೀವು ಗಮನಿಸಿರ್ಬೋದು, ಭಾಳ ವಿಭಿನ್ನವಾಗಿದೆ, ವಿಶೇಷ ಅಂತಲೇ ಹೇಳ್ಬೋದು. ಏನನ್ಸುತ್ತೆ ಆ ಪ್ರಣಾಳಿಕೆ ಎಲ್ಲ ನೋಡಿದ್ರೆ ನಿಮಗೆ? ಟಾರ್ಗೆಟ್ ಏನೇನ, ಡೈರೆಕ್ಟ್ ಏನು ಈ ದೇಶದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆನೇ ಬದಲಾವಣೆ ಮಾಡಬೇಕು ಅಂತೇಳಿ ಹೊರಟಂಗಿದೆಯಾ? ಏನನ್ಸುತ್ತೆ ನಿಮಗೆ? ಈಗ ನೋಡಿ, ಇದು ಒಂದು ಪ್ರಶ್ನೆಗಳಿದ್ದೇ ಇದ್ದಾವೆ. ಅದನ್ನು ಅವರು ವ್ಯಂಗ್ಯದಲ್ಲಿ ಕೇಳ್ತಾ ಇದ್ದಾರೆ. ಯಾವುದೇ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ನಿವೃತ್ತಿ ಆದ ಮೇಲೆ ಅವ್ರನ್ನ ರಾಜ್ಯಸಭೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮಹಿಳೆಯರಿಗೆ 50% ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಕೊಡ್ತಾ ಇಲ್ಲ ಅಂತ. ಅದು ಒಂದು ವಾಸ್ತವನೇ, ಆ ಥರದಲ್ಲ. ಈಗ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಾಸ್ತವವನ್ನು ಅವರು ಅದರ ವ್ಯಂಗ್ಯ ರೂಪದಲ್ಲಿ ಹೇಳ್ತಾ ಇದ್ದೇವೆ. ಆದರೆ ಬೇರೆ ಎಲ್ಲ BJPಯೇತರ ಪಕ್ಷಗಳು, ವಿರೋಧ ಪಕ್ಷಗಳು ಅಥವಾ ಇಂಡಿಯಾ ಬ್ಲಾಕ್ ನಾವೇನು ಮಾಡ್ಕೊಂಡಿದ್ವಿ, ಅವೆಲ್ಲ ಮೈತ್ರಿ ಪಕ್ಷಗಳು ಇಂಥ ಪ್ರಶ್ನೆಗಳು ಕೇಳ್ತಾನೆ ಇದ್ವಿ. ಗೆದ್ದಂಥ ಶಾಸಕರು ಇನ್ನು ಬೇರೆ ಪಕ್ಷವನ್ನೇ ಏನಾದರೂ ಚೇಂಜ್ ಮಾಡಿದರೆ 20 ವರ್ಷ ಬಹಿಷ್ಕಾರ ಹಾಕಬೇಕು, ಇದೆಲ್ಲದೂ ಕೂಡ ಇದೆ. ಇಲ್ಲ, ಅದು ಯಾಕಂದರೆ ಈಗ ಆಪರೇಷನ್ ಕಮಲವನ್ನು ಕರ್ನಾಟಕದಲ್ಲಿ ಮಾಡಿದ್ರು, ಅವರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಪ್ರಯತ್ನ ಮಾಡಿದರು ಅಥವಾ ಗೋವಾದಲ್ಲಿ ಯಾವ ರೀತಿ ಮಾಡಿದರು, ಇದೆಲ್ಲವನ್ನು ಅವ್ರು ಗಮನಿಸ್ತಾ ಇದ್ದಾರೆ, ಯುವಕರು ಗಮನಿಸ್ತಾ ಇದ್ದಾರೆ. ಸೊ ಅವರು ಈ ರೀತಿಯಾಗಿ ಅವ್ರು ಹೇಳಿಕೆ ಕೊಡ್ತಾ ಇರೋದು ಒಂದು ಸ್ವಾಗತ ಮಾಡೋದು ವಿಷಯನೇ. ಯಾಕಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ತೆಗೆದುಕೊಂಡು ಬಂದರೂ ಕೂಡ ಈ ತರಹ ಒಂದು ದುಸ್ಸಾಹಸ ಮಾಡ್ತಾರೆ, ಕುದುರೆ ವ್ಯಾಪಾರ ಆಪರೇಷನ್ ಕಮಲ ಮಾಡ್ತಾರೆ BJPಗೆ ಅಂದರೆ, ನೇರವಾಗಿ BJPಗೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೇರವಾಗಿ BJPಗೆ ಹೇಳ್ತಾ ಇದ್ದಾರೆ, ಅವರು ಯುವಕರು ಹೇಳ್ತಾ ಇದ್ದಾರೆ. ಸೊ ಅದನ್ನು BJPಗೂ ಕೂಡ ಅರ್ಥ ಮಾಡ್ಕೋಬೇಕಿದೆ. ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಹೋರಾಟಗಳು ನಡೀತಾನೆ ಇದ್ದಾವೆ. ಇಲ್ಲಿ BJPಯೇತರ ರಾಜಕೀಯ ಪಕ್ಷಗಳು ಮಾಡ್ತಾನೆ ಇದ್ದಾವೆ. ಆದರೆ BJP ತನ್ನ ಸಾಮರ್ಥ್ಯ ಏನು ಇಟ್ಕೊಂಡಿದೆ, ತನ್ನ ಎಲ್ಲ ಸಂಸ್ಥೆಗಳನ್ನ ಯಾವ ರೀತಿ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದೆ, ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದೆ, ಯಾವ ಥರ ಹಣದ ಮತದಿಂದ ಚುನಾವಣೆಗಳನ್ನ ಮಾಡ್ತಾ ಇದೆ. ಈವನ್ ಒಂದು ಮಾತು ಹೇಳಿದ್ದಾರೆ, ಯಾವುದೇ ಒಬ್ಬ ಅರ್ಹ ಭಾರತೀಯ ನಾಗರಿಕ ಮತಪಟ್ಟಿಯಿಂದ ಹೊರಗುಳಿದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ. ಆ ಥರ ಹೇಳಿದ್ದಾರೆ. ಅಂದರೆ
ಏಕೆಂದರೆ ಈ ವೆಸ್ಟ್ ಬೆಂಗಾಲಲ್ಲಿ 27 ಲಕ್ಷ ಬದುಕಿರೋ ಜನನ ಆಚೆ ಇಟ್ಟಿದ್ದಾರೆ ಪಟ್ಟಿಯಿಂದ. ಅದು ಒಂದು ದ್ರೋಹ, ಅದು ಚುನಾವಣೆಯ ವ್ಯವಸ್ಥೆಗೆ ಒಂದು ಮಾರಕವಾದಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವೆಲ್ಲ ವಿಷಯಗಳ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸ್ವಾಗತ ಮಾಡುವಂಥದ್ದು. ಈ ಕಡೆ ಯುವ ಜನತೆಯಲ್ಲಿ ಈ ಅವೇರ್ನೆಸ್ ಮೂಡಿದೆ, ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ಬಟ್ ಒಂದು ದಪ್ಪಚರ್ಮದ ಸರ್ಕಾರ ಆಗಿದೆ ಕೇಂದ್ರ ಸರ್ಕಾರ, ಯಾಕಂದರೆ ದೇ ಆರ್ ನಾಟ್ ರಿಪ್ಲೈಯಿಂಗ್ ಟು ಎನಿಥಿಂಗ್. ಅದೊಂದು ದುರಂತ ಅಂತ ಹೇಳ್ಬೋದು. ಎಸ್, ಓಕೆ. ಕೊನೆಯದಾಗಿ ಈ ಕಾಕ್ರೋಚ್ ಜನತಾ ಪಾರ್ಟಿನ ಕಾಂಗ್ರೆಸ್ ಬೆಂಬಲ ಮಾಡ್ತಿರೋದು ಯಾಕೆ? ಕಾಕ್ರೋಚ್ ಜನತಾ ಪಾರ್ಟಿ BJP ವಿರೋಧ ಇದೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರನ, ಅಥವಾ ಯಾವ ಕಾರಣಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ನೋಡಿ, ಇದು ನಂಬರ್ 1, ಕಾಕ್ರೋಚ್ ಜನತಾ ಪಾರ್ಟಿ ವೇದಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಎತ್ತುತ್ತಾ ಇರತಕ್ಕಂಥ ಪ್ರಶ್ನೆಗಳು ರಿಲೆವೆಂಟ್ ಆಗಿದ್ದಾವೆ. ಇವತ್ತು ಈ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಾಗಿದ್ದಾವೆ. ಆ ಪ್ರಶ್ನೆಗಳನ್ನು ನಾವು ಕಳೆದ 12 ವರ್ಷಗಳಿಂದ ಪ್ರತಿನಿತ್ಯ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ, ಅದನ್ನು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ನಾವು ಆಪರೇಷನ್ ಕಮಲ ಕಡಿವಾಣ ಹಾಕಬೇಕಂತ ಹೋರಾಟ ಮಾಡಿದ್ದೀವಿ. ನಾವು ಮಣಿಪುರದಲ್ಲಿ ಮಹಿಳೆಯರಿಗೆ ಗೌರವ ಸಿಕ್ಕಲಿಲ್ಲ, ಮೋದಿಯವರು ಮಣಿಪುರಕ್ಕೆ ಹೋಗಲಿಲ್ಲ ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ದೀವಿ. ರೈತರ ಸಮಸ್ಯೆಗಳಿಗೆ, ರೈತ ವಿರೋಧಿ ಕಾಯ್ದೆಗಳು ಬಂದಾಗ ಹೋರಾಟ ಮಾಡಿದ್ದೀವಿ. CAA NRC ಬಂದಾಗ ಹೋರಾಟ ಮಾಡಿದ್ದೀವಿ. ಭೂ ಸ್ವಾಧೀನ ಕಾಯ್ದೆ ಬಂದಾಗ ಹೋರಾಟ ಮಾಡಿದ್ದೀವಿ. ಡಿಮಾನಿಟೇಷನ್ ಆದಾಗ ಹೋರಾಟ ಮಾಡಿದ್ದೀವಿ. ಈ ರೀತಿ ಎಲ್ಲ ನಿರಂತರವಾದ ಹೋರಾಟಗಳು ನಡೀತಾನೆ ಇದೆ. ಆ ಹೋರಾಟಕ್ಕೆ ಪೂರಕವಾದ ಪ್ರಶ್ನೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪ್ರಶ್ನೆ ಎತ್ತಿದಾರಲ್ಲ, ಅದಕ್ಕಾಗಿ ನಮಗನಿಸ್ತದೆ ಇದೊಂದು ರಿಲೆವೆಂಟ್ ವಿಷಯಗಳಾಗಿದೆ. ಒಂದು ಇವತ್ತು ಈ ದೇಶದಲ್ಲಿ ನಡೀತಾ ಇರತಕ್ಕಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಿದಾರಲ್ಲ ಅಂತೇಳಿ ನಾವು ಅದಕ್ಕೆ ಬೆಂಬಲ ಇದೆ ಹೊರತು ಅದೊಂದು ರಾಜಕೀಯ ಪಕ್ಷ ಆಗುತ್ತೆ ಅಥವಾ ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ ಆ ರೀತಿ ಯಾವ ಉದ್ದೇಶ ನಮಗಿಲ್ಲ. ಆದರೆ BJPಗೆ ಇದೊಂದು ಎಚ್ಚರಿಕೆ ಪಾಠ ಅಂತ ನಮಗೆ ಅದ್ರ ಬಗ್ಗೆ ಅನ್ನಿಸ್ತದೆ ನನಗೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ನಟರಾಜ್ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.